ಅದಕ್ಕಾಗಿ ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕ್ಕೊತಿದ್ದೀನಿ. ಸೋಸ್ಕೊಂಡೇ ತೊಗೊಂಡಿದ್ದು ನಾನು ಮೊದಲೇ ಇದು ಗೋಧಿ ಹಿಟ್ಟು, ಅಥವಾ ಇದು 1 ಗ್ಲಾಸ್ ಆಗುವಷ್ಟು ಗೋಧಿ ಹಿಟ್ಟಿದೆ. ಇವಾಗ ಇದರಲ್ಲಿ ಒಂದು 2 ಚಮಚ ಆಗುವಷ್ಟು ರವೆ ಹಾಕ್ಕೊತಿದ್ದೀನಿ. ರವೆ ನೀವಿಲ್ಲಿ ಬಾಂಬೆ ರವೆ ಕೂಡ ಹಾಕೋಬೋದು, ಅಥವಾ ಚಿರೋಟೆ ರವೆ ಇತ್ತಂದರೆ ಅದು ಕೂಡ ಹಾಕೋಬೋದು. ಇದು ಹಾಕೋದ್ರಿಂದ ಇನ್ನಷ್ಟು ಕ್ರಿಸ್ಪಿ ಆಗುತ್ತೆ. ಇದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊತಿದ್ದೀನಿ. ಇತ್ತಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ. ಮತ್ತು 1 ರಿಂದ 2 ಚಮಚ ಆಗುವಷ್ಟು ನಾನಿಲ್ಲಿ ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆ ಹಾಕೋದ್ರಿಂದ ಕೂಡ ಇದು ತುಂಬಾ ಕ್ರಿಸ್ಪಿ ಆಗುತ್ತೆ. ಒಂದು 2 ಚಮಚ ಅಷ್ಟೇ ಹಾಕಿದ್ದು ನಾನಿಲ್ಲಿ. ಇವಾಗ ಎಲ್ಲ ಸಾಮಗ್ರಿ ಸೇರಿಸಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. ಇವಾಗ ನೋಡಿ ಎಲ್ಲ ಸಾಮಗ್ರಿ ನಾನು ಹಾಗೆಯೇ ಮೊದಲಿಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಒಂದು 2 ಚಮಚ ಆಗುವಷ್ಟು ನಾನು ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಓಕೆ ನೋಡಿ, ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಬೇರೆ ಪ್ಲೇಟ್ನಲ್ಲಿ ಹಾಕ್ಕೊತಿದ್ದೀನಿ. ಯಾಕೆ ತಗೊತಿದ್ದೀನಿ ಅಂತ ನಾನು ನಿಮ್ಗೆ ಆಮೇಲೆ ಹೇಳ್ಕೊಡ್ತೀನಿ. ಇವಾಗ ನಾನು ಟೋಟಲಿ ಒಂದು 2-3 ಚಮಚ ಆಗುವಷ್ಟು ಹಿಟ್ಟನ್ನ ನಾನು ಸಪ್ರೇಟಾಗಿ ತೆಗೆದಿಟ್ಕೊಂಡಿನಿ. ಇವಾಗ ಇದು ಗಟ್ಟಿಯಾಗಿ ನೀರ ಸ್ವಲ್ಪನೇ ಹಾಕ್ಕೊಂಡು ನಾದ್ಕೊತಿದ್ದೀನಿ. ಜಾಸ್ತಿ ಸಾಫ್ಟ್ ಇರಬಾರ್ದು, ಒಂದು ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಳಿ. ನೋಡಿ ಇವಾಗ ಗಟ್ಟಿಯಾಗಿ ನಾನು ಹಿಟ್ಟನ್ನು ನಾದ್ಕೊಂಡಾಗಿದೆ. ಚಪಾತಿಗೆ ಹಿಟ್ಟು ನಾದ್ಕೊತೇವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿಯಾಗಿರಲಿ. ನಾದ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಮತ್ತೆ 1 ನಿಮಿಷ ನಾನು ಹಾಗೇ ನಾದ್ಕೊಂಡು ತೊಗೊತಿದ್ದೀನಿ. ನೋಡಿ ಸ್ವಲ್ಪ ಗಟ್ಟಿಯಾಗಿರಲಿ. ಇವಾಗ ಗಟ್ಟಿಯಾಗಿ ನಾದ್ಕೊಂಡು ಇದಕ್ಕೆ ಒಂದು 5 ನಿಮಿಷ ನಾನು ರೆಸ್ಟ್ ಮಾಡ್ಕೊಂಡು ಬಿಡ್ತಿದ್ದೀನಿ. ಅಲ್ಲಿ ತನಕ ಸ್ಟಫಿಂಗ್ ಮಾಡಬೇಕು ಇದಕ್ಕೆ. ಹೀಗಾಗಿ ನಾನಿಲ್ಲಿ ಒಂದು 3 ಆಲೂಗಡ್ಡೆ ತೊಗೊಂಡಿದ್ದೀನಿ. ಇವಾಗ ಈ ಆಲೂಗಡ್ಡೆ ನಾನು ಸಿಪ್ಪೆ ಸುಲ್ಕೊಂಡು ಈ ರೀತಿ ತುರ್ಕೊಂಡು ತೊಗೊತಿದ್ದೀನಿ. ಇದು ಬೇಯಿಸ್ಕೊಂಡು ತೊಗೊಂಡಿದ್ದು ನಾನು ಆಲೂಗಡ್ಡೆ. ಮತ್ತು ಸಾಫ್ಟಾಗಿ ಬೇಯಿಸ್ಕೋಬಾರ್ದು, ಜಾಸ್ತಿ ಸಾಫ್ಟಾಗಿ ಬೇಯಿಸ್ಕೋಬೇಡಿ. ಒಂದು ಸ್ವಲ್ಪ ಹೌದಲ್ಲಂದಂಗೆ ಖಾರಡೆ ಇರಲಿ. ಇವಾಗ ನೋಡಿ ತುರ್ಕೊಂಡಾಗಿದೆ. ಇವಾಗ ತುರ್ಕೊಂಡಾದ್ಮೇಲೆ ನಾನಿಲ್ಲಿ ಖಾರಕ್ಕೆ ಎಷ್ಟು ಬೇಕಷ್ಟು ರೆಡ್ ಖಾರದ ಪುಡಿ ಹಾಕ್ಕೊತಿದ್ದೀನಿ. ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ ಒಂದು ಸ್ವಲ್ಪನೇ. 2 ಸೇರಿಸಿ ಹಾಕ್ಕೊಳ್ಳಿ, ಸ್ವಲ್ಪ ರುಚಿ ಬರುತ್ತೆ. ಮತ್ತು ಗರಂ ಮಸಾಲ ಒಂದು ಸ್ವಲ್ಪನೇ. ಇವಾಗ ಜೀರಾ ಪೌಡರ್ ಹಾಕ್ಕೊತಿದ್ದೀನಿ ಒಂದು ಅರ್ಧ ಚಮಚ ಆಗುವಷ್ಟು. ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಡ್ರೈ ಮ್ಯಾಂಗೋ ಪೌಡರ್ ಹಾಕ್ಕೊತಿದ್ದೀನಿ. ಇದು ಹಾಕಿದರೆ ಇನ್ನಷ್ಟು ರುಚಿ ಬರುತ್ತೆ ನಮ್ಮ ಸ್ನ್ಯಾಕ್ಸ್. ಸಣ್ಣದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಕಟ್ ಮಾಡ್ಕೊಂಡು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಇವಾಗ ಇಷ್ಟು ಸಾಮಗ್ರಿ ಆದರೆ ಸಾಕಾಗುತ್ತೆ. ಆಲೂಗಡ್ಡೆಯಲ್ಲೇ ಎಲ್ಲ ಸಾಮಗ್ರಿನ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗಿಲ್ಲಿ ಎಲ್ಲ ಮಸಾಲೆ ಎಷ್ಟು ಬೇಕಷ್ಟು ನೀವು ಹಾಕೋಬೋದು. ನೋಡಿ ಎಲ್ಲ ಸೇರಿಸಿ ನಾನಿಲ್ಲಿ ಹಿಟ್ಟು ಯಾವ ರೀತಿ ನಾದ್ಕೊತೀವಲ್ಲ ಆ ರೀತಿ ನಾದ್ಕೊಂಡಾಗಿದೆ. ಹೀಗಾಗಿ ಇವಾಗ ನಮ್ಮ ಸ್ಟಫಿಂಗ್ ಕೂಡ ತಯಾರಾಗಿದೆ. ಇವಾಗ ನಾನಿಲ್ಲಿ ಒಂದು 2-3 ಚಮಚ ಆಗುವಷ್ಟು ಹಿಟ್ಟು ನಾನು ಸೈಡಿಗೆ ಎತ್ತಿಟ್ಕೊಂಡಿದ್ದೆ ಅಲ್ವಾ ಗೋಧಿ ಹಿಟ್ಟು. ಇವಾಗ ಇದರಲ್ಲಿ ಒಂದು ಸ್ವಲ್ಪನೇ ಅರಿಶಿಣ ಹಾಕ್ತಿದ್ದೀನಿ ಕಲರಿಗೋಸ್ಕರ. ಅರಿಶಿಣ ಮತ್ತು ಈ ಹಿಟ್ಟು 2 ಸೇರಿಸಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ. ಇವಾಗ ಇದು ಸ್ವಲ್ಪನೇ ನೀರು ಹಾಕ್ಕೊಂಡು ತಿಳಿಯಾಗಿ ಇದನ್ನು ನಾನು ಬ್ಯಾಟ್ರಿ ಮಾಡ್ಕೊತಿದ್ದೀನಿ. ಗಂಟು ಇರಬಾರ್ದು, ಆ ರೀತಿ ಇದನ್ನು ತಯಾರು ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿದೆ. ಸ್ವಲ್ಪ ದೋಸೆ ಹಿಟ್ಟಿರುತ್ತೆ ಅಲ್ವಾ ಅದಕ್ಕಿಂತ ತಿಳಿಯಾಗಿರಬೇಕಿದು. ಇಷ್ಟಾದರೆ ಸಾಕಾಗುತ್ತೆ. ಇವಾಗ ಇದು ಕೂಡ ತಯಾರಾಗಿದೆ. ಅಂದರೆ ಇಲ್ಲಿ ಹಿಟ್ಟಿಗೆ ಕೂಡ ಒಂದು 5-10 ನಿಮಿಷ ಆಗಿದೆ. ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದ ಅಲ್ವಾ. ಇವಾಗ ಆ ಹಿಟ್ಟನ್ನ ತೊಗೊಂಡು ಮತ್ತೆ ಒಂದು ಸ್ವಲ್ಪನೇ ಸಾಫ್ಟಾಗಿ ಮಾಡ್ಕೊತಿದ್ದೀನಿ. ಒಂದು 5ರಿಂದ 10 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ಹಿಟ್ಟಿಗೆ ಜಾಸ್ತಿ ಟೈಮ್ ಬಿಡಬೇಕಂತೇನಿಲ್ಲ. ನೋಡಿ 1 ನಿಮಿಷ ಹಾಗೆಯೇ ಮತ್ತೆ ಸಾಫ್ಟಾಗಿ ಮಾಡ್ಕೊತಿದ್ದೀನಿ. ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಒಂದು 2 ಭಾಗ ಮಾತ್ರ ಮಾಡ್ಕೊಂಡಿದ್ದು ನಾನಿಲ್ಲಿ. 1 ಭಾಗ ತೊಗೊಂಡಿದ್ದೀನಿ. ಇದು ಇವಾಗ ಗೋಧಿ ಹಿಟ್ಟೆ ಹಚ್ತಿದ್ದೀನಿ ನಾನಿಲ್ಲಿ. ಇವಾಗ ಇದನ್ನು ನಾನು ಚಪಾತಿ ಯಾವ ರೀತಿ ಲಟ್ಟಿಸ್ಕೊತೀವಲ್ಲ ಆ ರೀತಿ ಲಟ್ಟಿಸ್ಕೊಂಡು ತೊಗೊತಿದ್ದೀನಿ. ಸಖತ್ ರುಚಿಯಾಗಿ ಬರುತ್ತೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ. ಸೊ ಖಂಡಿತ ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ ಮನೆಯಲ್ಲಿ ಎಲ್ಲರಿಗೂ. ಏನಿಲ್ಲ, ಗೋಧಿ ಹಿಟ್ಟಿನಲ್ಲಿ ಎಲ್ಲ ಸಾಮಗ್ರಿ ಸೇರಿಸಿ ಹಿಟ್ಟನ್ನ ಹತ್ಕೊಳ್ಳಿ ಮತ್ತು ಈ ಆಲೂಗಡ್ಡೆ ಮಸಾಲ ತಯಾರು ಮಾಡಿ ಇಟ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಇವಾಗ ರೌಂಡಾಗಿ ನಾನು ಚಪಾತಿ ಯಾವ ರೀತಿ ಲಟ್ಟಿಸ್ಕೊತೀವಲ್ಲ ಅದೇ ರೀತಿ ಲಟ್ಟಿಸ್ಕೊಂಡಿನಿ. ಜಾಸ್ತಿ ದಪ್ಪ ಇರಬಾರ್ದು, ತೆಳ್ಳಗೆ ಲಟ್ಟಿಸ್ಕೊಳ್ಳಿ ಈ ಚಪಾತಿ. ನೋಡಿ ಸೈಡಿಗೆಲ್ಲ ಒಂದು ಸ್ವಲ್ಪ ನಾನಿಲ್ಲಿ ಕಟ್ ಮಾಡ್ಕೊತಿದ್ದೀನಿ. ಅಂದರೆ ಸ್ಕ್ವಯರ್ ಆಕಾರದಲ್ಲಿ ಲಟ್ಟಿಸ್ಕೊಳ್ಳಿ ನಿಮಗೆ ಬರುತ್ತೆ ಅಂದರೆ. ಇಲ್ಲಾಂದರೆ ಈ ರೀತಿ ಕಟ್ ಮಾಡ್ಕೊಳ್ಳಿ. ಇವಾಗ ನಾನಿಲ್ಲಿ ಆಲೂಗಡ್ಡೆ ಮಸಾಲ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಿದ್ದೀನಿ ಇಲ್ಲಿ.
ನಿಮಗಿಲ್ಲಿ ಆಲೂಗಡ್ಡೆ ಮಸಾಲೆ ಎಷ್ಟು ಬೇಕು ಅಷ್ಟು ನೀವು ಇಲ್ಲಿ ಹಚ್ಕೋಬೋದು. ನೋಡಿ ಎಲ್ಲ ಸೇರಿಸಿ ಸ್ಪ್ರೆಡ್ ಮಾಡಿ ನಾನಿಲ್ಲಿ ಇವಾಗ ಇಲ್ಲಿ ಟೊಮೆಟೊ ಕೆಚಪ್ ಹಚ್ತಿದ್ದೀನಿ ಒಂದು ಸ್ವಲ್ಪನೇ. ಇತ್ತಂದರೆ ಹಚ್ಕೊಳ್ಳಿ, ಇಲ್ಲ ಅಂದರೆ ಟೊಮೆಟೊ ಕೆಚಪ್ ಸ್ಕಿಪ್ ಮಾಡಿ. ಮತ್ತು ರೆಡ್ ಚಿಲ್ಲಿ ಸಾಸ್ ಹಾಕ್ತಿದ್ದೀನಿ ಒಂದು ಸ್ವಲ್ಪನೇ. ಖಾರಕ್ಕೆ ಎಷ್ಟು ಬೇಕು ಅಷ್ಟು ನಾವು ಖಾರ ಕೂಡ ಹಾಕಿರ್ತೀವಲ್ಲ ಹಿಟ್ಟಿನಲ್ಲಿ ಮತ್ತು ಈ ಆಲೂ ಮಸಾಲದಲ್ಲಿ ಇಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಮೆಣಸಿನ್ಕಾಯಿ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ, ಖಾರ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ಇವಾಗ ನೋಡಿ 2 ಸಾಸ ಹಾಕ್ಕೊಂಡಾದ್ಮೇಲೆ ನಾನಿದು ಈ ರೀತಿ ರೌಂಡಾಗಿ ಸುತ್ತಿದ್ದೀನಿ. ಈ ರೀತಿ ರೌಂಡಾಗಿ ಟೈಟಾಗಿ ಸುತ್ತಿ ನೋಡಿ ಸುತ್ಕೊಂಡು ಆಗಿದೆ. ಇವಾಗ ಒಂದು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿ ಅದನ್ನು ಈ ರೀತಿ ಕಟ್ ಮಾಡ್ಕೊತಿದ್ದೀನಿ. ಓಕೆ, ಜಾಸ್ತಿ ದಪ್ಪ ದಪ್ಪ ಕೂಡ ಇರಬಾರ್ದು, ಸ್ವಲ್ಪ ತೆಳ್ಳಗೆ ಕಟ್ ಮಾಡ್ಕೊಳ್ಳಿ. ಇವಾಗ ಎಲ್ಲ ಸೇರಿಸಿ ಕಟ್ ಮಾಡ್ಕೊಂಡು ನೋಡಿ ಕೈಲಿಂದ ಈ ರೀತಿ ಮಾಡ್ತಿದ್ದೀನಿ. ನೋಡಿ ಸ್ವಲ್ಪ ಕೈಲಿಂದ ಅದಕ್ಕೆ ಪ್ರೆಸ್ ಮಾಡಬೇಕಾಗುತ್ತೆ, ಎಲ್ಲನೂ ಸಮನಾಗಿ ಹರಡುತ್ತೆ ಅದು. ಓಕೆ, ನೋಡಿ ಎಲ್ಲ ಸೇರಿಸಿ ಇದೇ ರೀತಿಯಾಗಿ ನಾನು ತಯಾರು ಮಾಡಿ ಇಟ್ಕೊಂಡು ಇವಾಗ ನಾವಿಲ್ಲಿ ಗೋಧಿ ಹಿಟ್ಟು ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ನೋಡಿ ಈ ರೀತಿ. ಓಕೆ, ನೋಡಿ ಇದರಲ್ಲಿ ಇವಾಗ ಇಲ್ಲಿ ಶಾಲೋ ಫ್ರೈ ಮಾಡಬೇಕಾಗುತ್ತೆ. ನೀವು ಡೀಪ್ ಫ್ರೈ ಮಾಡಬೇಕಂತೇನಿಲ್ಲ, ಶಾಲೋ ಫ್ರೈ ಮಾಡಿದ್ರು ಇದು ತುಂಬಾ ಕ್ರಿಸ್ಪಿ ಬರುತ್ತೆ. ನೋಡಿ ಎಲ್ಲನೂ ಇದೇ ರೀತಿ ನೀವು ಇಲ್ಲಿ ಎಣ್ಣೆಯಲ್ಲಿ ಶಾಲೋ ಫ್ರೈ ಮಾಡ್ಬೋದು, ಕ್ರಂಚಿ ಆಗೋ ತನಕ ಅಥವಾ ಗರಿ ಆಗೋ ತನಕ. ಮತ್ತು ನಿಮಗೆ ಏನಾದರೂ ಕನ್ಫ್ಯೂಷನ್ ಇತ್ತಂದರೆ ಖಂಡಿತ ನೀವು ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ನೀವು ಕೂಡ ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ, ಸಖತ್ ರುಚಿಯಾಗಿ ಬರುತ್ತೆ ಇದು. ಓಕೆ, ಇವಾಗ ಹಾಗೆಯೇ ನಾನು ಒಂದು 2 ನಿಮಿಷ ಮೀಡಿಯಮ್ ಗ್ಯಾಸ್ನಲ್ಲಿ ಬಿಟ್ಟಿದ್ದ. ಇವಾಗ ಇದನ್ನು ನಾನು ಎತ್ತಿ ಹಾಕ್ತಿದ್ದೀನಿ. ವಾವ್, ನೋಡಿ ಎಷ್ಟು ಕ್ರಂಚಿಯಾಗಿ ಬಂದಿದೆ ಅಲ್ವಾ. ಸೊ ಒಂದೊಂದಾಗಿ ಸ್ಲೋಲಿಯಾಗಿ ಇದನ್ನು ಉಲ್ಟಾ ಹಾಕಿ, ಉಲ್ಟಾ ಕೂಡ ಇದು ಸರಿಯಾಗಿ ಕ್ರಿಸ್ಪಿ ಆಗಲಿ. ನೀವು ಪಕೋಡ ಮಾಡಿರ್ತೀರಿ ಮತ್ತು ಬಜ್ಜಿ ಮಾಡಿರ್ತೀರಿ, ಖಂಡಿತ ಈ ರೆಸಿಪಿ ಮಾಡಿರಲ್ಲ. ಸೊ ಒಂದು ಸ್ವಲ್ಪ ಮಾಡಿ ನೋಡಿ, ಪಕೋಡ ಬಜ್ಜಿಗಿಂತ ತುಂಬಾ ರುಚಿಯಾಗಿರುತ್ತೆ ಇದು. ಓಕೆ, ನೋಡಿ ಎಲ್ಲ ಸೇರಿಸಿ ಇದೇ ರೀತಿ ನಾನಿಲ್ಲಿ ಉಲ್ಟಾ ಹಾಕ್ಕೊತಿದ್ದೀನಿ. ಅಂದರೆ 2 ಕಡೆ ಕೆಂಪಾಗೋ ತನಕ ಗರಿ ಆಗೋ ತನಕ ಈ ರೀತಿ ಶಾಲೋ ಫ್ರೈ ಮಾಡಿದರೆ ಸಾಕು, ನಮ್ಮ ಗೋಧಿ ಹಿಟ್ಟಿನ ಸ್ನ್ಯಾಕ್ಸ್ ರೆಸಿಪಿ ತಯಾರಾಗುತ್ತೆ. ಓಕೆ, ನೋಡಿ ಇವಾಗ ಎಲ್ಲ ಸೇರಿಸಿ ಉಲ್ಟಾ ಹಾಕ್ಕೊಂಡಾಗಿದೆ. ಇವಾಗ ಉಲ್ಟಾ ಹಾಕ್ಕೊಂಡಾದ್ಮೇಲೆ ಮತ್ತೆ ನಾನು ಕೆಳಗಡೆ ಕೆಂಪಾಗೋ ತನಕ ಅಥವಾ ಗರಿ ಆಗೋ ತನಕ ಮಾಡ್ಕೊಂಡು ತೊಗೊತಿದ್ದೀನಿ. ವಾವ್, ನೋಡಿ ಸೂಪರಾಗಿ ಬಂದಿದೆ ಅಲ್ವಾ, ಎಷ್ಟು ಸರಿಯಾಗಿ ಕಾಣ್ತಿದೆ ಅಲ್ವಾ. ಕಲರ್ ಕೂಡ ನೋಡಿ ಎಷ್ಟು ಗರಿಯಾಗಿ ಬಂದಿದೆ, ಕಲರ್ ಕೂಡ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ. ಹೊರಗಡೆ ಹೋಗಿ ಅದು ಇದು ತಿನ್ನೋದಕ್ಕಿಂತ ಜಸ್ಟ್ ಒಂದು ಸಲ ಈ ರೆಸಿಪಿನ ನೀವು ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ ಮನೆಯಲ್ಲಿ ಎಲ್ಲರಿಗೂ. ಇವಾಗ ಮಳೆ ಸ್ಟಾರ್ಟ್ ಆಗಿದೆ ಅಲ್ವಾ, ಈ ರೀತಿ ತುಂಬಾ ಇಷ್ಟಪಡ್ತಾರೆ ಎಲ್ಲರೂ ಮನೆಯಲ್ಲಿ. ನೋಡಿ ನಮ್ಮ ಗೋಧಿ ಹಿಟ್ಟಿನ ಸ್ನ್ಯಾಕ್ಸ್ ರೆಸಿಪಿ ತಯಾರಾಗಿದೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಮತ್ತೆ ಒಂದು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ವಾವ್, ಸೂಪರಾಗಿ ಬಂದಿದೆ. ಇದನ್ನು ನೀವು ಟೊಮೆಟೊ ಕೆಚಪ್ ಜೊತೆಗೆ ತಿನ್ಬೋದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.